ಭರತ್ ರೆಡ್ಡಿ ಮನೆಯಲ್ಲಿ ಮುಂದುವರಿತಾ ಇದೆ ಪರಿಶೀಲನೆ. ಭರತ್ ರೆಡ್ಡಿಯನ್ನ ಮಹಡಿಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಮೇಲಿನ ರೂಮ್ನಲ್ಲಿಯೇ ಭರತ್ ರೆಡ್ಡಿಗೆ ಅಧಿಕಾರಿಗಳು ವಿಚಾರಣೆಯನ್ನ ಕೈಗೊಂಡಿದ್ದಾರೆ. 6 ಅಧಿಕಾರಿಗಳಿಂದ ಶಾಸಕ ನಾರಾ ಭರತ್ ರೆಡ್ಡಿಯ ಡ್ರಿಲ್ ಆಗ್ತಾ ಇದೆ. 6 ಅಧಿಕಾರಿಗಳು ವಿವಿಧ ಪ್ರಶ್ನೆಗಳನ್ನು ಭರತ್ ರೆಡ್ಡಿಗೆ ಕೇಳ್ತಾ ಇದ್ದಾರಂತೆ. ಅದೊಂದು ದೊಡ್ಡ ಸವಾಲಾಗಿತ್ತು. ಶ್ರೀರಾಮುಲು ವಿರುದ್ಧ ಗೆಲ್ಲಬೇಕಾದಂಥ ಬಹಳ ದೊಡ್ಡ ಹೋರಾಟ ಅದಾಗಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಾಯಿತು, ಬಿಜೆಪಿಗೆ ಸೋಲಾಯಿತು. ಸೋಲಿಗೆ ನಾನಾ ಕಾರಣಗಳು, ಗೆಲುವಿಗೂ ನಾನಾ ಕಾರಣಗಳಿಲ್ಲಿ. ಆ ಗೆಲುವಿಗೆ ನಾನಾ ಕಾರಣಗಳಲ್ಲಿ ಹಣ ಹಂಚಿದ್ದಂಥದ್ದು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮ ಅಲ್ಲಿ ಅಕ್ರಮ ಎಸಗಿದ್ದಂಥ ಹಣವನ್ನೆಲ್ಲ ಇಲ್ಲಿ ತಂದು ಸುರಿದಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ಗೆಲುವಾಗಿದೆ ಅನ್ನೋದನ್ನು ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಇದು ಸತ್ಯನಾ ಸುಳ್ಳ ಗೊತ್ತಿಲ್ಲ. ಈಗಂತೂ ಭರತ್ ರೆಡ್ಡಿ ನಿವಾಸ ನೋಡ್ತಾ ಇದ್ದೀವಿ ನಾವು. ಭರತ್ ರೆಡ್ಡಿ ನಿವಾಸದ ಮೇಲಿನ ಕೊಠಡಿಯಲ್ಲಿ ವಿಚಾರಣೆ ನಡೀತಾ ಇದೆ. ಕಳೆದ 2 ತಾಸುಗಳಿಂದಲೂ ಕೂಡ ನಿರಂತರವಾದ ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅದರ ಮೂಲಕ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಏನು ಮಾಹಿತಿ ಲಭ್ಯವಾಗುತ್ತೆ, ನಾರಾ ಭರತ್ ರೆಡ್ಡಿಗೆ, ಜೈನ್ ಗಣೇಶ್ಗೆ, ಇ ತುಕಾರಾಮ್ಗೆ ಏನೆಲ್ಲ ಪ್ರಶ್ನೆಗಳು ಎದುರಾಗಿದ್ದಾವೆ, ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ, ಪೂರಕವಾದ ಮಾಹಿತಿ ಏನು ಕೊಟ್ಟಿದ್ದಾರೆ ನೋಡಬೇಕಾಗಿದೆ. ನೀವು ಹೋಗಿ ಇಲ್ಲ ಇಲ್ಲ ಮಾಡೋಂಗಿಲ್ಲ ಬಿಡಿ. ಮೀಡಿಯಾ ಇಲ್ಲ ಯಾಕೆ ಬಂದಿದ್ದೀರಾ? ಇಲ್ಲ ಯಾಕೆ ಬಂದಿದ್ದೀರಾ? ನೀವು ಹೋಗಿ ಇಲ್ಲ ಇಲ್ಲ. ಚುನಾವಣೆ ವೇಳೆಯಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡುತ್ತಾರೆ. ಸಿದ್ದು, ಒಟ್ಟಾರೆ ಬಳ್ಳಾರಿ ಶಾಸಕರನ್ನೇ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಸಂಸದ ಇ ತುಕಾರಾಮ್ ಮನೆ ಕೂಡ. ಚುನಾವಣೆಯ ವಿಷಯವೇ ಇಲ್ಲಿ ಪ್ರಧಾನ ಅನ್ನೋದು ಇದಕ್ಕಿಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ದಶರಥ್, ಇದನ್ನೆಲ್ಲವನ್ನ ನೋಡ್ತಾ ಹೋದ್ರೆ ನಮಗೆ ಈ ಪಿಕ್ಚರ್ ಕೂಡ ಕಣ್ಣಲ್ಲಿ ನೋಡ್ಬೋದಾಗಿದೆ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆಯನ್ನೇ ಉದ್ದೇಶಿಸಿ ಇಟ್ಟುಕೊಂಡು ಮತ್ತು ವಾಲ್ಮೀಕಿ ಹಗರಣ ಏನು ಆರೋಪ ಇತ್ತು, ಈ ಆರೋಪದಲ್ಲಿ ಸಾಕಷ್ಟು ಬಾರಿ ಬಿಜೆಪಿಯಿಂದ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇತ್ತು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿಯ ಹಗರಣ ದುಡ್ಡು ಏನಿದೆ ಆ ದುಡ್ಡನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಜಿ ಸಚಿವರಾಗಿರುವಂತಹ ರಾಮುಲು ಅವರು ಕೂಡ ಹೇಳ್ತಾನೆ ಬಂದಿರುವಂತದ್ದು. ಅದರಲ್ಲೂ ಕೂಡ ನೇರವಾಗಿ ಆರೋಪವನ್ನು ಕೂಡ ಮಾಡಿದ್ರು. ನನ್ನ ಸೋಲಿಗೆ ಕಾರಣ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಹಗರಣ ದುಡ್ಡೇ, ಈ ದುಡ್ಡನ್ನ ಇವರು ಕ್ಷೇತ್ರದಲ್ಲಿ ಜನರಿಗೆ ಹಂಚಿರುವಂತದ್ದಾಗಿರ್ಬೋದು, ಇದರಿಂದ ನನಗೆ ಸೋಲಾಯ್ತು, ಇಲ್ಲದಿದ್ರೆ ನಾನು ಗೆಲ್ಲುತ್ತಾ ಇದ್ದೆ, ಇವರು ದುಡ್ಡಿನ ಆಮಿಷವನ್ನ ಜನರಿಗೆ ನೀಡಿದ್ದಕ್ಕಾಗಿ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಏನು ಬಿ ನಾಗೇಂದ್ರ ಅವರ PA ಒಂದು ಡೈರಿ ಏನಿತ್ತು, ಆ ಡೈರಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಡಿ ಅವರು ಕೂಡ ತೆಗೆದುಕೊಂಡಂತ ಸಂದರ್ಭದಲ್ಲಿ JN ಗಣೇಶ್ ಆಗಿರ್ಬೋದು ಮತ್ತು ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಮತ್ತು ಇ ತುಕಾರಾಮ್, ಮುಖ್ಯವಾಗಿ ಮೊಟ್ಟ ಮೊದಲಿಗೆ ಅವರು ರೈಡ್ ಮಾಡುವಂತ ಮನೆ ಅದು ಇ ತುಕಾರಾಮ್. ಅಂದ್ರೆ ಇ ತುಕಾರಾಮ್ ಅವರೇ ಇಲ್ಲಿ ಸಂಸದರು. ಇನ್ನು ಈ ಸಂಸದವರ ಮನೆಯಲ್ಲಿ ಮೊಟ್ಟ ಮೊದಲಿಗೆ ರೈಡ್ ಮಾಡಿದ್ರಿಂದಾಗಿ ಅಲ್ಲಿ ಅವರ ಮನೆಯಲ್ಲಿ ಏನಾದ್ರು ದಾಖಲಾತಿಗಳಾಗಿರ್ಬೋದು ಮತ್ತು ಅಲ್ಲಿ ಹಣ ಅಥವಾ ಹೆಚ್ಚಿಗೆ ಆಗಿರ್ಬೋದು, ಅವ್ರ ಮನೆಯಲ್ಲಿ ಬಂಗಾರ ಏನಿದೆ ಇದೆಲ್ಲವನ್ನ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲಿ ಅಲ್ಲಿ JN ಗಣೇಶ್ ಆಗಿರ್ಬೋದು ಅವರ ಮನೆಯಲ್ಲೂ ಕೂಡ ದಿಢೀರ್ ಅಂತ ಹೇಳಿ ಹೋದಾಗ ಅಲ್ಲಿ ಕೂಡ ಶಾಸಕರು ಶಾಕ್ ಆದ್ರು. ಭರತ್ ರೆಡ್ಡಿ ಮನೆಗೆ ಕೂಡ ಭೇಟಿ ನೀಡಿದ್ರು. ಪ್ರತಿ ಶಾಸಕರ ಮನೆಗಳಲ್ಲಿ
ಒಬ್ಬೊಬ್ರು ತಂಡಗಳನ್ನ ರಚಿಸಿ 10 ಜನ ಆಗಿ ಇದ್ದು ಟೋಟಲ್ 70 ಜನ ಏನು ದಿಢೀರ್ ಅಂತ ಹೇಳಿ ಒಳಗಡೆ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬಂತು. ಅದಾದ ಮೇಲೆ ಭರತ್ ರೆಡ್ಡಿ ಅವರ ಮನೆ ಮೇಲೆ ಮಹಡಿ ಮೇಲೆ ಅವರನ್ನ ಕರ್ಕೊಂಡು ಹೋಗಿದ್ರು ಅಧಿಕಾರಿಗಳು. ಅಲ್ಲಿ ರೂಮ್ ನಲ್ಲಿ ಕೂರಿಸ್ಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು. 6 ಜನ ಅಧಿಕಾರಿಗಳು ಮೇಲ್ಗಡೆ ಕರ್ಕೊಂಡು ಹೋದಾಗ ನಿಮಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರು ಫಂಡಿಂಗ್ ಬಗ್ಗೆ ಆಗಿರ್ಬೋದು ಮತ್ತು ಅಲ್ಲಿ ಯಾವಾದ್ರೂ ಕುರುಹುಗಳಾಗಿರ್ಬೋದು ಮತ್ತು ದಾಖಲಾತಿಗಳು ಇರ್ಬೋದು ಮತ್ತು ಅದನ್ನ ಭರತ್ ರೆಡ್ಡಿ ಅವರ ಮನೆಯ ಮೇಲ್ಗಡೆ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಚೆಕ್ ಮಾಡಲಾಯ್ತು. ಜೊತೆಗೆ ಬಳ್ಳಾರಿಯ ಸಂಸದರಾಗಿಂತ ಈ ತುಕಾರಾಂ ಅವರಿಗೆ ಸಾಕಷ್ಟು ಹಲವು ಬಗೆಯ ಪ್ರಶ್ನೆಗಳನ್ನ ಕೇಳಲಾಯ್ತು. ಕನಿಷ್ಠ ಇಲ್ಲಂದ್ರೂ ಒಬ್ಬೊಬ್ಬರಿಗೆ 28 ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಅದರಲ್ಲೂ ಕೂಡ ಇಡಿಯ ಅಧಿಕಾರಿಗಳು ಕೇಳ್ತಾ ಇರುವಂತ ಪ್ರಶ್ನೆ, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಾಗಿ ದುಡ್ಡನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇತ್ತು. ಕೆಲವೊಂದಿಷ್ಟು ಉಪಚುನಾವಣೆ ಕೂಡ ನಡೀತು. ಉಪಚುನಾವಣೆಯಲ್ಲಿ ಏನೋ ಈ ತುಕಾರಾಂ ಅವರ ಪತ್ನಿಯಾದ ಅನ್ನಪೂರ್ಣ ತುಕಾರಾಂ ಕೂಡ ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಅವಾಗೂ ಕೂಡ ಕೆಲವೊಂದಿಷ್ಟು ದುಡ್ಡು ಹಂಚುವಂತ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದನ್ನೆಲ್ಲ ಗಮನಿಸಿದಂತ ಇಡಿ ಏನಿದೆ ದಿಢೀರ್ ಅಂತ ಹೇಳ್ಬಿಟ್ಟು ಇವತ್ತು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ಕೊಟ್ಟಿದೆ. ಈಗಾಗಲೇ 60ಕ್ಕೂ ಅಧಿಕಾರಿಗಳು ಅವರ ಮನೆ ಮೇಲೆ ಭೇಟಿ ಅವ್ರನ್ನ ಡ್ರಿಲ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಇಡಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ದರ್ಶತ್. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಅಡಿ ಬರಂತ ತೆಗೀರಿ.